ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳೂರು ಉಡುಪಿ ಕಡೆಯಲ್ಲಿ ಮದುವೆ ಮನೆಗಳಲ್ಲಿ ಆಮೇಲೆ ದೇವಸ್ಥಾನದಲ್ಲಿ ಸಿಗುವಂಥ ಗುಳ್ಳ ಬೋಳ್ಹುಳಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಆ ಕಡೆ ಸಿಗೋ ಬದನೆಕಾಯನ್ನು ಗುಳ್ಳ ಅಂತೀವಿ. ಸೊ ಆ ಥರದ ಗುಳ್ಳ ತಗೊಂಡು ಈ ಥರ ದೊಡ್ಡ ದೊಡ್ಡದಾಗಿ ಹಚ್ಕೋಬೇಕು. ಆಮೇಲೆ ನಮಗೆ ಹಲಸಿನ ಬೀಜ ಸಿಗೋ ಸೀಸನಲ್ಲಿ ಒಂದು 4 ವಿಷಲ್ ಅಷ್ಟು ಕುಕ್ಕರಲ್ಲಿ ಹಲಸಿನ ಬೀಜನ ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಆ ಸೀಸನ್ ಇಲ್ಲ ಅಂದರೆ ನಮಗೆ ಬಟಾಣಿ ಹಾಕೋಬೋದು, ಇಲ್ಲಾಂದರೆ ಖಾಲಿನೂ ಮಾಡ್ಕೋಬೋದು. ಅದು ಹಾಕಿ ಅದಕ್ಕೆ ಅರಿಶಿನ ಜೊತೆ ಬೇಯಿಸಿರೋ ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ, ಬೆಲ್ಲ, ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಇಂಗು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಾಂಬಾರು ತುಂಬ ದಪ್ಪ ಆಗೂ ಇರಲ್ಲ, ತೆಳುವಾಗೂ ಇರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಸೊ ಅಷ್ಟು ನೀರು ಹಾಕ್ಕೊಂಡು ಅದು ಬದನೆ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ತೆಂಗಿನೆಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿ ಈ ಸಾಂಬಾರಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿದ್ರೆ ರುಚಿಯಾದ ಒಂದು ಮಂಗಳೂರು ಉಡುಪಿ ಸ್ಟೈಲ್ ಬದನೆ ಅಂದರೆ ಗುಳ್ಳ ಬೋಳ್ಹುಳಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.